ಹಾಯ್, ಗುಡ್ ಆಫ್ಟರ್ನೂನ್. ಇವತ್ತು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನಲ್ಲಿ ಫಸ್ಟ್ ಸಾಲಿನಲ್ಲಿ ನಿಲ್ಲುವಂತಹ ಫಾರ್ಮುಲಾ 1, ಅದನ್ನು ಮದರ್ ಪ್ರಾಡಕ್ಟ್ ಅಂತ ಹೇಳ್ತಾರೆ, ಅಂದರೆ ಮೇಯ್ನ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನೇನಿದೆ, ಸೊ ಇದರದ್ದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಏನು, ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಏನು, ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ನಿಮ್ಗೇನಂತ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಕೂಡ ಮಾಡಿ. ಆ್ಯಂಡ್ ನಾವು ಸಾಧಾರಣವಾಗಿ ಯಾವುದೇ ರೀತಿ ಶಾಪಿಂಗ್ ಮಾಲ್ಗಳಿಗೆ, ಕಾಂಪ್ಲೆಕ್ಸ್ಗಳಿಗೆ ಹೋದಾಗ ಏನಾದರೂ ತಿಂಡಿ ತಿನಿಸುಗಳು ತಿನ್ನಬೇಕಾದಾಗ ನಾವು ಜಾಸ್ತಿ MRP ನೋಡ್ತೀವಿ, ಏನು ಆಫರ್ ಅಂತ ನೋಡ್ತೀವಿ. ಅಭಿಮಾನಿಗಳ ಸಂಖ್ಯೆ ಇವಾಗ ಹೆಚ್ಚಾಗಿರೋದ್ರಿಂದ ಅವರು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೂಡ ನೋಡ್ತಾರೆ. ಆದರೆ ಒಂದ್ಸಲೂ ಕೂಡ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ನೋಡೋದೇ ಇಲ್ಲ. ಇದರಲ್ಲಿ ಪಾಲಿಸ್ಯಾಚುರೇಟೆಡ್ ಫ್ಯಾಟ್, ಮೊನೋಸ್ಯಾಚುರೇಟೆಡ್ ಫ್ಯಾಟ್, ಟ್ರಾನ್ಸ್ ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್ ಇವುಗಳ ಬಗ್ಗೆ ಅರಿವಿರೋದಿಲ್ಲ. ಶುಗರ್, ಆ್ಯಡೆಡ್ ಶುಗರ್ ಇದ್ರಗಳ ಬಗ್ಗೆ ಅರಿವಿರಲ್ಲ. ಸುಮ್ಮನೆ ಏನೋ ಆಫರ್ ಸಿಗ್ತಾ ಇದೆ, ಏನೋ ಒಂದು ತಿನ್ನಬೇಕಲ್ಲ, ರುಚಿ ಚೆನ್ನಾಗಿದೆ ತಿಂತಾ ಇರ್ತೀವಿ. ಓಕೆ, ಅದನ್ನೆಲ್ಲ ನೀವು ನೋಡಿ ತಿಳ್ಕೊಂಡು ಅದನ್ನ ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ತೊಗೊಳ್ಳೋದು ಬಹಳಷ್ಟು ಉತ್ತಮವಾದ ಕೆಲಸ. ಸೊ ಈ ಥರ ಮಾಡಿದ್ರೆ ನಿಮ್ಮ ಮಕ್ಕಳು ಕೂಡ ಅದನ್ನು ಕಾಪಿ ಮಾಡ್ತವೆ. ನೀವೇ ಐಸ್ ಕ್ರೀಮು, ಲಾಲಿಪಪ್ಪು, ಕಿಟ್ಕ್ಯಾಟು, ಕ್ಯಾಡ್ಬರೀಸ್ ತೊಗೊಳಕ್ಕೆ ಶುರು ಮಾಡಿದ್ರೆ ಅವರು ಅದೇ ತೊಗೊಳಕ್ಕೆ ಶುರು ಮಾಡ್ತಾರೆ. ನಿಮಗೆ ಬಂದಂಗೆ ಅವ್ರಿಗೂ ಬೊಜ್ಜುತನ ಬರುತ್ತೆ. ನಿಮಗೇನೋ 30 ವರ್ಷಕ್ಕೆ 40 ವರ್ಷಕ್ಕೆ ಬಂದಿರಬಹುದು, ಆದರೆ ನಿಮ್ಮ ಮಕ್ಕಳಿಗೆ ಈಗಾಗಲೇ ಬರೋಕ್ಕೆ ಶುರುವಾಗಿದೆ, ಬರ್ತಾನೆ ಇರುತ್ತೆ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನಲ್ಲಿ ಫಾರ್ಮುಲಾ 1, ಸೊ ಶೇಕ್ನ ಪ್ರಿಪೇರ್ ಮಾಡೋದಕ್ಕೆ ಮೇಯ್ನ್ ಬೇಕಾಗಿರುವಂತಹ ಈ ಫಾರ್ಮುಲಾ 1 ನನ್ನ ಹತ್ರ ಇದೆ. ಇದು ಸ್ಟ್ರಾಬೆರಿ ಫ್ಲೇವರ್ ಆ್ಯಂಡ್ ಲೋ ಗ್ಲೈಸೆಮಿಕ್ ಇಂಡೆಕ್ಸ್. ಈ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಬಗ್ಗೆ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಪರ್ಟಿಕ್ಯುಲರಾಗಿ ತುಂಬ ವಿಷಯಗಳಿದೆ ಇದರಲ್ಲಿ. ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದು ಒಂದು ದೊಡ್ಡ ವಿಷಯ. ಇದನ್ನೊಂದು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಬಾಡಿದು ಶುಗರ್ ಮ್ಯಾನೇಜ್ಮೆಂಟು, ವೆಯ್ಟ್ ಮ್ಯಾನೇಜ್ಮೆಂಟು ವೆರಿ 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 ಈಸಿ. ಓಕೆ, ಈ ಫಾರ್ಮುಲಾ 1ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೀಲ್ ರಿಪ್ಲೇಸ್ಮೆಂಟ್ ಫಾರ್ ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ವೆಯ್ಟ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ನಿಮಗೆ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇಯ್ನ್ ಅಂತ ಕೊಟ್ಟಿಲ್ಲ. ಇದು ಕಂಟ್ರೋಲ್ ಮತ್ತು ಮ್ಯಾನೇಜ್ಮೆಂಟ್. ಅಂದರೆ ಈ ಪ್ರಾಡಕ್ಟ್ಸ್ದು ನಿಮಗೆ ವೆಯ್ಟ್ ಗೇಯ್ನ್ಗೂ ಹೆಲ್ಪ್ ಆಗುತ್ತೆ, ವೆಯ್ಟ್ ಲೂಸ್ಗೂ ಹೆಲ್ಪ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಅಂತ ಅರ್ಥ. ಸರಿನಾ? ಇದು ಬರೀ ವೆಯ್ಟ್ ಲಾಸ್ ಪ್ರಾಡಕ್ಟ್ ಅಲ್ಲ. ತುಂಬ ಜನ ಹರ್ಬಲ್ ಅಂದರೆ ಬರೀ ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಇದು ಎಲ್ಲ ಕೂಡ ಆಗುತ್ತೆ. ಮೀಲ್ ರಿಪ್ಲೇಸ್ಮೆಂಟ್ಗೂ ಹೆಲ್ಪ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ, ವೆಯ್ಟ್ ಕಂಟ್ರೋಲ್ಗೂ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ 19 ವೈಟಮಿನ್ಸ್ ಮತ್ತು ಮಿನರಲ್ಸ್ಗಳಿದೆ. ಇದ್ರ ಜೊತೆಗೆ ಹೈ ಕ್ವಾಲಿಟಿ ಪ್ರೋಟೀನ್ ಮತ್ತು ಡಯಟ್ರಿ ಫೈಬರ್ ಕೂಡ ಇದರಲ್ಲಿದೆ ಅಂತ ಹೇಳಿ ಮೆನ್ಷನ್ ಮಾಡಿದೆ. ಆ್ಯಂಡ್ ಅಫ್ಕೋರ್ಸ್ ಇದು FSSAI ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾಯಿಂದ ಅಂಗೀಕೃತವಾಗಿ ಬಂದಿರುವಂತಹ ಒಂದು ತಿನ್ನುವಂತಹ ಪ್ರಾಡಕ್ಟ್. ತುಂಬ ಜನ ಅಭಿಮಾನಿಗಳು ಕೇಳ್ತಿದ್ರು, ಇದನ್ನ ಡಾಕ್ಟರ್ ಯಾಕೆ ರೆಫರ್ ಮಾಡಬೇಕು ಅಂತ. ಸೊ FSSAI ಯಾವ ಪ್ರಾಡಕ್ಟ್ ಮೇಲೆ ಹಾಕಿದರೆ ಅದು ತಿನ್ನುವಂತಹ ತಿನಿಸು, ತಿಂಡಿ, ಊಟದ ಥರ. ಸೊ ಇದಕ್ಕೆ ಯಾರ ಪರ್ಮಿಷನು ಬೇಕಾಗಿರೋದಿಲ್ಲ. ಆ್ಯಂಡ್ ನೆಕ್ಸ್ಟು ಇದು ಬಂದು ಪ್ಲ್ಯಾಂಟ್ ಸೋರ್ಸ್. ಇಲ್ಲಿದೆ ನೋಡಿ, ಈ ಸಿಂಬಲ್ ಇದ್ದರೆ ಪ್ಲ್ಯಾಂಟ್, ಇದು ಬ್ರೌನಲ್ಲಿದ್ದರೆ ಅಥವಾ ಡಾರ್ಕ್ ರೆಡ್ಡಲ್ಲಿದ್ದರೆ ಸೊ ಅದು ಅನಿಮಲ್ಸ್ ಎಕ್ಸ್ಟ್ರಾಕ್ಟ್ ಅಂತ ಅರ್ಥ. ಆ್ಯಂಡ್ ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಬರೋಣ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ 25 ಗ್ರಾಮ್ಸ್ ಒಂದು ಸರ್ವಿಂಗ್, ಅಂದರೆ 3 ಸ್ಕೂಪ್ ಒಂದು ಶೇಕಿಗೆ ಆ್ಯಡ್ ಮಾಡುವಂಥದ್ದು. ಸೊ ಒಂದು 500 ಗ್ರಾಮ್ ಇರುವಂತಹ ಕಂಟೈನರ್ ನಿಮಗೆ 20 ಶೇಕ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಇದರಲ್ಲೇ ನಿಮಗೆ 30 ಶೇಕ್ದು ಕಂಟೈನರ್, ಅಂದರೆ 750 ಗ್ರಾಮ್ ಟೋಟಲ್ ಕ್ವಾಂಟಿಟಿ ಇರುವಂತಹ ಫಾರ್ಮುಲಾ ಕೂಡ ಸಿಗುತ್ತೆ. ಸೊ ಇದರಲ್ಲಿ ಕೇವಲ 94 ಕ್ಯಾಲರಿ ಒಂದು ಸರ್ವಿಂಗಲ್ಲಿ ಲೆಕ್ಕ ಹಾಕ್ತೀನಿ. ಸೆಕೆಂಡ್ ಕಾಲಮಲ್ಲಿರೋದು ಒಂದು ಸರ್ವಿಂಗ್, ಫಸ್ಟ್ ಕಾಲಮಲ್ಲಿರೋದು 100 ಗ್ರಾಮ್ಗೆ. ಸೊ 100 ಗ್ರಾಮ್ ಒಂದು ಶೇಕಾಗಿ ಯೂಸ್ ಮಾಡಲ್ಲ, ಒಂದು ಶೇಕಾಗಿ ಯೂಸ್ ಮಾಡೋದು ಕೇವಲ 25 ಗ್ರಾಮ್. 94 ಕ್ಯಾಲರಿ ಇರುತ್ತೆ. 9 ಗ್ರಾಮ್ ನಿಮಗೆ ಪ್ರೋಟೀನ್ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ ನಿಮಗೆ 10.5 ಗ್ರಾಮ್ನಷ್ಟು ಇರುತ್ತೆ. ಟೋಟಲ್ ಶುಗರ್, ತುಂಬ ಜನ ಇದನ್ನ ಕೇಳ್ತಿರ್ತಾರೆ, ಸ್ವೀಟ್ ಇರುತ್ತಂತಲ್ಲ. ನೋಡಿ, ಇಲ್ಲಿ ಟೋಟಲ್ ಶುಗರ್ 6.5 ಗ್ರಾಮ್ಸ್ ಅಷ್ಟೇ ಇರೋದು ಇದರಲ್ಲಿ. ಆ್ಯಂಡ್ ನೆಕ್ಸ್ಟು ನಿಮಗೆ ಡಯಟ್ರಿ ಫೈಬರ್ 3 ಗ್ರಾಮ್ನಷ್ಟು ಇರುತ್ತೆ. ಫ್ಯಾಟ್ ಕೂಡ ಇರುತ್ತೆ ಇದರಲ್ಲಿ 1.8 ಗ್ರಾಮ್ ಅಷ್ಟು ಇರುತ್ತೆ. ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಲೆಸ್ ದೆನ್ 1 ಗ್ರಾಮ್, ಟ್ರಾನ್ಸ್ ಫ್ಯಾಟ್ 0 ಇದೆ, ಸೂಪರ್. ಆ್ಯಂಡ್ ಕೊಲೆಸ್ಟ್ರಾಲ್ 3 ಮಿಲಿಗ್ರಾಮ್, ಆ್ಯಂಡ್ ಸೋಡಿಯಂ 123 ಮಿಲಿಗ್ರಾಮ್ಸ್, ಆ್ಯಂಡ್ ಲಿನಿಕ್ ಆ್ಯಸಿಡ್ 0.67 ಗ್ರಾಮ್ಸ್. ಆ್ಯಂಡ್ ಇದರ ಜೊತೆಗೆ ಮೇಜರ್ ವೈಟಮಿನ್ಸ್ ಬಂದು ವಿಟಮಿನ್ A, B1, B2, B3, B6, B9, B12, C, B2, B5, ಬಯೋಟಿನ್, ವಿಟಮಿನ್ E. ಇನ್ನು ಮಿನರಲ್ಸ್ ಕಡೆಗೆ ಬಂದರೆ ಐರನ್, ಮೆಗ್ನೀಷಿಯಮ್, ಜಿಂಕ್, ಕಾಪರ್, ಕ್ರೋಮಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್. ಯಪ್ಪ ಇಷ್ಟು ಅಂಶಗಳನ್ನ ನಾವು ದಿನ ತಗೊಳ್ಬೋದಾ ತಗೋಬಾರ್ದಾ ಅಂತ
ಡಾಕ್ಟ್ರನ್ನ ಕೇಳ್ಬೋದು. ಈ ಥರದನ್ನ ಕೇಳಲ್ಲ. ಹರ್ಬಲ್ ಲೈಫ್ ತೊಗೊಳ್ಬೋದಾ ಅಂತ ಕೇಳ್ತಾರೆ. ಹರ್ಬಲ್ ಲೈಫ್ ಬಗ್ಗೆ ಡಾಕ್ಟರ್ಸ್ಗೆ ಏನು ಗೊತ್ತಿರ್ತದೆ? ಹರ್ಬಲ್ ಲೈಫ್ ಅನ್ನೋದು ಇದು ಮೆಡಿಸನ್ ಅಲ್ಲ ಡಾಕ್ಟ್ರಿಗೆ ಗೊತ್ತಿರೋದಕ್ಕೆ. MBBS ಅಂತ ಹೇಳಿದ್ರೆ ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ. ಡಾಕ್ಟ್ರಿಗೆ ಮೆಡಿಸಿನ್ ಬಗ್ಗೆ, ಸರ್ಜರಿ ಬಗ್ಗೆ, ಡಯಾಗ್ನೋಸ್ಟಿಕ್ ಬಗ್ಗೆ ಕೇಳಿದ್ರೆ ಹೇಳ್ತಾರೆ. ನೀವು ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ದೋಸೆ ಬಗ್ಗೆ, ಇಡ್ಲಿ ಬಗ್ಗೆ, ಚಪಾತಿ ಬಗ್ಗೆ ಕೇಳಿದ್ರೆ ಅವ್ರೇನು ಹೇಳ್ತಾರೆ? ಇದನ್ನು ಹಾಗೆ, ಇದು ದೋಸೆ ಇಡ್ಲಿ ಥರನೇ, ಇದು ಒಂದು ತಿಂಡಿ. ಏನು ಜನಗಳು ಏನೇ ಒಂದು ಹೇಳಬೇಕು ನೆಗೆಟಿವ್ ಹೇಳ್ತಾರೆ. ಓಕೆ, ಸೊ ಇನ್ನು ಇದರಲ್ಲಿರುವಂಥದ್ದೆಲ್ಲ ನೋಡಿ, ಇದರಲ್ಲಿ ಏನೇನು ಹಾಕಿದ್ದಾರೆ ನೋಡಿ, ಎಲ್ಲ ವೇ ಪ್ರೋಟೀನ್ ಇದೆ ನೋಡಿ. ವೇ ಪ್ರೋಟೀನ್ ಎಂಥ ಅದ್ಭುತವಾದಂಥ ಪ್ರೋಟೀನ್. ಸೊ ಅದೆಲ್ಲ ಇದರಲ್ಲಿದೆ. ಸೊ ನಾನ್ ಕ್ಯಾಲೋರಿಕ್ ಸ್ವೀಟ್ನರ್ ಇರೋದು. ತುಂಬ ಜನ ಕೇಳ್ತಿರಲ್ಲ ಸ್ವೀಟ್ ಇರುತ್ತೆ ಕ್ಯಾಲೋರಿ ಜಾಸ್ತಿ ಅಂತ. ಇಲ್ಲೋರು ಕಂಟೆಂಟ್ ನಾನ್ ಕ್ಯಾಲೋರಿಕ್ ಸ್ವೀಟ್ನರ್. ಸೊ ಕ್ಯಾಲೋರಿ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಆ ಥರದ್ದು. ಸೊ ಹರ್ಬಲ್ ಲೈಫಲ್ಲಿ ತಯಾರಾಗುವಂಥ ಎಲ್ಲ ಪ್ರಾಡಕ್ಟ್ಸ್ ಕೂಡ ಹರ್ಬಲ್ ಲೈಫ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಹರ್ಬಲ್ ಲೈಫ್ದು ಹೆಡ್ ಆಫೀಸ್ ಬಂದು ಬೆಂಗಳೂರಿನಲ್ಲೇ ಇದೆ, JP ನಗರದಲ್ಲಿ ಇರುವಂಥದ್ದು. ಮೆಗಾ ಸಿಟಿ ಮಾಲ್ ನಿಯರ್ ಬೈ ಇದೆ, ಅಂದರೆ ಬನ್ನೇರುಘಟ್ಟ ಜಂಕ್ಷನ್ ಬರುತ್ತಲ್ವಾ, JP ನಗರ ಬನ್ನೇರುಘಟ್ಟ ಜಂಕ್ಷನ್ ಅಲ್ಲಿರುವಂಥದ್ದು. ಸೊ ಇಷ್ಟೇ ಇದ್ರ ಬಗ್ಗೆ. ಸೊ ಇದನ್ನು ನಾನು ಕಳೆದ 8 ವರ್ಷದಿಂದ ಕೂಡ ತೊಗೊಳ್ತಾ ಇದ್ದೀನಿ. ಸ್ಟ್ರಾಬೆರಿನೇ ಅಲ್ಲ, ಎಲ್ಲ ಫ್ಲೇವರು ತೊಗೊಳ್ತಾ ಇದ್ದೀನಿ. ನಾನು ಬಂದಿದ್ದು ಹೊಸರಲ್ಲಿ ಬಂದಿದ್ದು ಸ್ಟ್ರಾಬೆರಿ ಫ್ಲೇವರ್. ನನಗೆ ಗೊತ್ತಿರೋ 2018 ಲಾಂಚ್ ಆಗಿದ್ದು. ಇದೇ ಮೂಮೆಂಟಲ್ಲೇ ನಾನು ಹರ್ಬಲ್ ಲೈಫ್ಗೆ ಬಂದಿದ್ದು. ಇದಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿಯಲ್ಲಿ 2014 ಹರ್ಬಲ್ ಲೈಫ್ ಇದೆ. ಸೊ ಆವಾಗ ಚಾಕ್ಲೇಟು, ವೆನಿಲಾ, ಆರೆಂಜು, ಮ್ಯಾಂಗೋ 4 ಫ್ಲೇವರ್ ಇದ್ದಿದ್ದು. ಆಮೇಲೆ ಒಂದೊಂದೇ ಫ್ಲೇವರ್ ಇದು ಬಂತು, ಕುಲ್ಫಿ ಬಂತು, ರೋಸ್ ಕೀರ್ ಬಂತು, ಬನಾನಾ ಬಂತು, ಆಮೇಲೆ ಪಾನ್ ಬಂತು, ಇವಾಗ ಲೇಟೆಸ್ಟಾಗಿ ಡೇಟ್ಸ್ ಬಂತು. ಸೊ ಹಿಂಗೆ ಹರ್ಬಲ್ ಲೈಫಲ್ಲಿ 10 ಫ್ಲೇವರ್ ಫಾರ್ಮುಲಾ 1 ಇದೆ ಹರ್ಬಲ್ ಲೈಫಲ್ಲಿ, ಇಂಡಿಯಾದಲ್ಲಿ ಮಾತ್ರ. ಬೇರೆ ದೇಶದಲ್ಲಿ ಕೂಡ ಫ್ಲೇವರ್ಸ್ ಇದೆ. ಬೇರೆ ದೇಶದಲ್ಲಿ 10, 15, 20 ಫ್ಲೇವರ್ಸ್ಗಳೆಲ್ಲ ಇದೆ. ಆ ದೇಶದಲ್ಲಿ ಏನೇನು ಸಿಗುತ್ತೋ ಹಣ್ಣು ತರಕಾರಿ ಮೇಲೆ ಡಿಪೆಂಡಾಗಿ ನಮ್ಮ ದೇಶದಲ್ಲಿ ಕೂಡ ಇನ್ನೂ ಮುಂದಕ್ಕೆ ಫ್ಯೂಚರಲ್ಲಿ ಬರುತ್ತೆ, ಫ್ಲೇವರ್ಸ್ಗಳೆಲ್ಲ ಬರುತ್ತೆ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸು ಇಂಡಿಯಾಗೆ ಬಂದಿದ್ದು 1999 ಇಸ್ವಿ, ಅಂದರೆ 26 ವರ್ಷ ಕಂಪ್ಲೀಟ್ ಆಗೋಗಿದೆ. ಇನ್ನೂ ಕೂಡ ಇದನ್ನು ಇನ್ನೂ ಅಲ್ಲೆಲ್ಲೋ ತಗೊಬರ್ತಾ ಇದ್ದಾರೆ, ಬ್ಯಾನ್ ಆಗಿದೆ ಅಂತ ಏನೋ ಬಾಯಿಗೆ ಬಂದಂಗೆ ಹೇಳ್ತಾರೆ. ಸೊ ಈ ಥರ ಪ್ರಾಡಕ್ಟ್ಸ್ನ ಎವ್ರಿಡೇ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಏನೇನು ಬೇಕೋ ವೈಟಮಿನ್ಸು, ಮಿನರಲ್ಸ್ಗಳು ಸಹ ಸಿಗುತ್ತೆ. ಜೊತೆಗೆ ಲೋ ಗ್ಲೈಸೆಮಿಕ್ ಇಂಡೆಕ್ಸು, ಶುಗರ್ ಮ್ಯಾನೇಜ್ಮೆಂಟು, ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಬಾಡಿ ಕೂಡ ಹೆಲ್ತಿಯಾಗಿರುತ್ತೆ, ಫಿಟ್ ಆ್ಯಂಡ್ ಫೈನ್ ಆಗಿರೋದು ಕೂಡ ಇದು ಹೆಲ್ಪ್ ಮಾಡುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಎವ್ರಿಡೇ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಪ್ಪ ನಾನಂತೂ. ಇನ್ನು ದೋಸೆ, ಇಡ್ಲಿ, ಚಪಾತಿ ಇದರಲ್ಲೆಲ್ಲ ನನ್ನ ಬಾಡಿಗೆ ಏನೇನು ಬೇಕೋ ಅದೆಲ್ಲ, ಇಷ್ಟು ಐಟಮ್ಗಳು ಖಂಡಿತ ಅದರಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋಷ್ಟು ಖಂಡಿತ ಸಿಗ್ತಾಯಿಲ್ಲ. ಬಹುಶಃ ಸಿಗೋದು ಕಷ್ಟ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮಲ್ಲಿ ಯಾರಿಗಾದ್ರೂ ಕೂಡ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಆರೋಗ್ಯನ ಇನ್ನೂ ಕೂಡ ಬೆಟರಾಗಿ ಇಟ್ಕೋಬೇಕು ಅಂತಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಬಾಯ್. ಥ್ಯಾಂಕ್ ಯು.